ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವೀಡಿಯೋಗೆ ಜಂಪ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಒಂದೇ ರೀತಿ ವೀಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಗೊತ್ತು ನಿಮಗೆ, ನಿನ್ನೆ ವರ್ಲ್ಡ್ ಕಪ್ ಸ್ಕ್ವಾಡ್ ಬಿಟ್ಟರು, T20 ವರ್ಲ್ಡ್ ಕಪ್ ಸ್ಕ್ವಾಡು ಇಂಡಿಯಾದು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆ ಆ ಸ್ಕ್ವಾಡ್ ನೋಡ್ಬಿಟ್ಟು 15 ಮೆಂಬರ್ ಸ್ಕ್ವಾಡ್ ನೋಡ್ಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಅನಿಸಿಕೆ ಈಗ ನಾನು ತಿಳಿಸ್ತಾ ಇದ್ದೀನಿ. ನಿಮಗೆ ಸ್ಟಾರ್ಟಿಂಗು ಸ್ಕ್ವಾಡ್ ಪ್ರಕಾರ ಹೋದರೆ ನಿಮಗೆ ಫಸ್ಟು ರೋಹಿತ್ ಶರ್ಮಾ ಕ್ಯಾಪ್ಟನ್ನು, ಅದಾದಮೇಲೆ ನಿಮಗೆ ವಿರಾಟ್ ಕೊಹ್ಲಿ, ಆಮೇಲೆ ಜಸ್ಪ್ರೀತ್ ಬೂಮ್ರಾ, ಈ 3 ಜನ ಪಕ್ಕ ಇರ್ತಾರಂತ ಎಲ್ಲರಿಗೂ ಗೊತ್ತಿತ್ತು ಫಸ್ಟೇ. ಸೊ ಈ 3 ಜನ ಆದಮೇಲೆ ನಿಮಗೆ SSC ಜೈಸ್ವಾಲ್ ಇದ್ದಾರೆ. ಅದಾದಮೇಲೆ ನಿಮಗೆ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಇದ್ದಾರೆ. ಅದಾದಮೇಲೆ ನಿಮಗೆ ಸೂರ್ಯಕುಮಾರ್ ಯಾದವ್, ಅವರು ಒಂದು ಕನ್ಫರ್ಮೇಷನ್ನು ಇದ್ದಿದ್ದು ಫಸ್ಟೇ ನಿಮಗೆ. ಅದಾದಮೇಲೆ ನಿಮಗೆ ಸ್ಪಿನ್ನರ್ಸಲ್ಲಿ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯುಜ್ವೇಂದ್ರ ಚಹಲ್, ಈ 4 ಜನ ಸ್ಪಿನ್ನರ್ಸು. ಫಾಸ್ಟ್ ಬೌಲಿಂಗಲ್ಲಿ ಬೂಮ್ರಾನ್ ಬಿಟ್ಬಿಟ್ರೆ ಹರ್ಷದೀಪ್ ಸಿಂಗು ಮತ್ತು ಮೊಹಮ್ಮದ್ ಸಿರಾಜ್ನ ಹಾಕ್ಕೊಂಡಿದ್ದಾರೆ. ನೇಮ್ನ ಮಿಸ್ ಮಾಡ್ಕೊಂಡಿದ್ದೀನ. ಆಮೇಲೆ ಇನ್ನೊಬ್ಬ ಆಲ್ರೌಂಡರ್ಸ್ ಆಗಿ ಫಾಸ್ಟ್ ಮೀಡಿಯಮ್ ಪೇಸರ್ ಆಲ್ರೌಂಡರ್ ಆಗಿ ನಿಮಗೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆನ ಹಾಕ್ಕೊಂಡಿದ್ದಾರೆ. ಇನ್ನು ನಿಮಗೆ ರಿಸರ್ವೇಷನಲ್ಲಿ 4 ಜನ ಇಟ್ಕೊಂಡಿದ್ದಾರೆ. ರಿಸರ್ವ್ಸಲ್ಲಿ ಶುಭ್ಮನ್ ಗಿಲ್ಲು, ಖಲೀಲ್ ಅಹ್ಮದ್, ಆವೇಶ್ ಖಾನು ಮತ್ತು ಇನ್ನೊಬ್ಬರು ರಿಂಕು ಸಿಂಗು. ಇಷ್ಟು ಸ್ಕ್ವಾಡ್ ಬಿಟ್ಟಿರೋದು BCCI ಅವರು. ನನಗೆ ಇದರಲ್ಲಿ ಒಳ್ಳೆ ಯಾವ ಪಿಕ್ ಇಷ್ಟ ಆಗಿಲ್ಲ ಅಂದರೆ ಮೊಹಮ್ಮದ್ ಸಿರಾಜು. ನನಗೆ ಗೊತ್ತಿಲ್ಲ ಮೊಹಮ್ಮದ್ ಸಿರಾಜ್ನ ಅದು ಯಾಕೆ ಹಾಕ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವರು T20ಗೆ ಅಷ್ಟೊಂದು T20 ಬೌಲರ್ ಅಲ್ವೇ ಅಲ್ಲ ಅವರು ಹೇಳ್ಬೇಕಂದ್ರೆ. ನಿಮಗೆ T20 ಬೌಲರಲ್ಲಿ ಮೇನ್ ಬೇಕಾಗಿರೋದೇ ವೇರಿಯೇಷನ್ಸ್ಗಳು. ಸಿರಾಜ್ ಹತ್ರ ಏನು ವೇರಿಯೇಷನ್ ಇದೆ ಅಂತ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಪವರ್ ಪ್ಲೇಯಲ್ಲೇ ಒಂದು 3 ಓವರ್ ಹಾಕ್ಸ್ಬಿಡ್ತಾರೇನೋ, ನನಗೇನೋ ಐಡಿಯಾ ಇಲ್ಲ. ಸೊ ಅದು ಯಾಕೆ BCCI ಅವರು ಮೊಹಮ್ಮದ್ ಸಿರಾಜ್ಗೆ ಇದು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಇನ್ನು ಒಳ್ಳೊಳ್ಳೆ ಬಾಲಿಂಗ್ ಆಪ್ಷನ್ ಇದ್ವು ಅವರಿಗೆ. ನಟರಾಜನ್ ಇದ್ದರು, ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಡೆತ್ತಲ್ಲೂ ಮಾಡ್ತಾರೆ, ಪವರ್ ಪ್ಲೇಯಲ್ಲೂ 1 ಓವರ್ ಮಾಡ್ತಾರೆ. ಬೂಮ್ರಾ ಜೊತೆ ಒಳ್ಳೆ ವೇರಿಯೇಷನ್ಸ್ ತರ್ತಾಯಿದ್ರು. ಇವರು ರೈಟ್ ಆರ್ಮ್ ಇದ್ದರೆ ಇವರು ಲೆಫ್ಟ್ ಆರ್ಮು, ಅವ್ರು ಚೆನ್ನಾಗಿ ಮಾಡ್ತಾಯಿದ್ರು ನಟರಾಜನ್ನು. ಇಲ್ಲಾಂದರೆ ನಿಮಗೆ ಸಂದೀಪ್ ಶರ್ಮಾ ಇದ್ದರು. ಸಂದೀಪ್ ಶರ್ಮನಿಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಷ್ಟು ಆಡಿಲ್ವಲ್ಲ, ಎಕ್ಸ್ಪೀರಿಯೆನ್ಸ್ ಇರಲ್ಲ. ಸೊ ಮೋಸ್ಟ್ಲಿ ಒಂದೇ ರೀತಿ T20 ವರ್ಲ್ಡ್ ಕಪ್ ಬೇಡ ಅಂತ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ಯಾರು ಅಷ್ಟೇ ಅಷ್ಟೊಂದೇನು ಬೌಲರ್ಸು ಈ ಸತಿ ಎಲ್ಲ ಎಕ್ಸ್ಕ್ಲೂಸಿವ್ ಇದಲ್ಲ IPL ಅಲ್ಲ, ಎಲ್ಲ ಬ್ಯಾಟ್ಸ್ಮನ್ಗಳೇ ಜಾಸ್ತಿ ಇದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕ ಪ್ಲೇಯರ್ KL ರಾಹುಲ್ನ ಬಿಟ್ಟಿದ್ದಾರೆ. ಇದೊಂದು ದೊಡ್ಡ ಬ್ಲಂಡರ್ ಮಾಡಿದ್ದಾರೆ BCCI ಅವರು. ಅದು ಯಾಕೆ ಬಿಟ್ಟಿದ್ದಾರೋ, ಸ್ಟ್ರೈಕ್ ರೇಟ್ ಕಮ್ಮಿ ಅಂತ ಬಿಟ್ಟಿದ್ದಾರೋ ಏನಂತಲೇ ಗೊತ್ತಿಲ್ಲ. ಎಲ್ಲ ವರ್ಲ್ಡ್ ಕಪ್ಪಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ KL ರಾಹುಲ್ ಅವರು. ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ತುಂಬ ಬೇಜಾರಾಯಿತು ನೋಡಿ. ಅನ್ಎಕ್ಸ್ಪೆಕ್ಟೆಡು. ರಿಸರ್ವಲ್ಲೂ ಇಟ್ಟಿಲ್ಲ KL ರಾಹುಲ್ನ. ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ನ ಹಾಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಬಿಡಿ ಸತ್ತು ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಹಾಕ್ಕೊಂಡಿದ್ದಾರೆ. ರಿಷಬ್ ಪಂತು ನಿಮಗೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಇಲ್ಲಿ ಮಿಡಲ್ ಆರ್ಡರಲ್ಲಿ ಅಂತ ಮೋಸ್ಟ್ಲಿ ಹಾಕ್ಕೊಂಡಿರ್ಬೋದು. ನನ್ನ ಪ್ರಕಾರ KL ರಾಹುಲ್ ಬೇಕೇ ಬೇಕಿತ್ತು. ಯಾಕಂದರೆ ನಾವು ಆಡ್ತಿರೋದು ವೆಸ್ಟ್ ಇಂಡೀಸಲ್ಲಿ. ನಿಮಗೆ ಅಲ್ಲಿ ಗೊತ್ತು, ಎಲ್ಲರೂ ಹೇಳ್ತಾ ಇರ್ತಾರೆ, ಎಕ್ಸ್ಪೋರ್ಟ್ಸಲ್ಲಿ ಹೇಳ್ತಾ ಇರ್ತಾರೆ, ಲೋ ಪಿಚ್ ಇರುತ್ತೆ ನಿಮಗೆ. ಈ ಥರ IPL ಥರ 6, 4ಗಳು ಆ ಥರ ಎಲ್ಲ ಬರೋಕ್ಕಾಗಲ್ಲ. ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲೂ ಇಲ್ಲ. ಸೊ ಅಲ್ಲಿ ನಿಮಗೆ ಬೌಂಡ್ರಿ ಹುಡ್ಕೋರು, 1s 2s ಕನ್ವರ್ಟ್ ಮಾಡೋರು, ನೆಲದಲ್ಲೇ ಹೊಡೆಯೋರು ಬೇಕಿತ್ತು. ಅದು KL ರಾಹುಲ್ ಸಖತ್ತಾಗಿ ಮಾಡ್ತಾಯಿದ್ರು. ಸೊ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಇನ್ನು ನಿಮಗೆ ಪ್ಲೇಯಿಂಗ್ ಲೆವೆನಲ್ಲಿ ಹೋದರೆ ಈಗ 15 ಜನ ಸ್ಕ್ವಾಡ್ ಹೇಳಿದ್ರೆ ನನ್ನ ಪ್ಲೇಯಿಂಗ್ ಲೆವೆನ್ ನಾನು ಹೇಳ್ತೀನಿ. ನಿಮ್ಮ ಪ್ಲೇಯಿಂಗ್ ಲೆವೆನ್ನ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ನನ್ನ ಪ್ಲೇಯಿಂಗ್ನಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ರೋಹಿತ್ ಶರ್ಮಾ ಮತ್ತು SSC ಜೈಸ್ವಾಲ್ ಓಪನ್ ಮಾಡ್ತಾರೆ, ಲೆಫ್ಟ್ ರೈಟು ಕಾಂಬಿನೇಷನ್ನು. ನಂಬರ್ 3ಯಲ್ಲಿ ನಿಮಗೆ ವಿರಾಟ್ ಕೊಹ್ಲಿ, ನಂಬರ್ 4ರಲ್ಲಿ ನಿಮಗೆ ಸೂರ್ಯಕುಮಾರ್ ಯಾದವ್, ನಂಬರ್ 5ಯಲ್ಲಿ ನಿಮಗೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನೇ ಆಡಿಸ್ಬೇಕು. ಗೊತ್ತಿಲ್ಲ ಇವರು ಯಾವ ಥರ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದರೆ ನಾನು ಸಂಜು ಸ್ಯಾಮ್ಸನ್ಗೆ ಹೋಗ್ತೀನಿ ರಿಷಬ್ ಪಂತ್ ಬದಲು. ಸಂಜು ಸ್ಯಾಮ್ಸನ್ ಯಾಕಂದರೆ ಅವರು ಕಂಡೀಷನ್ ಪ್ರಕಾರ ಆಡ್ತಾರೆ. ಲೈಕ್
ರಿಷಬ್ ಪಂತ್ ಹಂಗಲ್ಲ, ಹೋಗಿ ಬೀಸ್ತಾ ಇರಬೇಕಪ್ಪ ಅಂತ ಅಂದ್ಕೊಂಡು ಆಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರು ಈ ಸತಿ ಮೆಚ್ಯೂರ್ ಆಗಿರ್ಬೋದು. ನನ್ನ ಪ್ರಕಾರ ನಾನು ಸಂಜು ಸ್ಯಾಮ್ಸನ್ ಹಾಕ್ಕೊತೀನಿ. ಯಾಕಂದರೆ ಅವರು ಯಾವ ಥರ ಕಂಡೀಷನ್ ಇರುತ್ತೋ ಆ ಥರ ಅವ್ರ ಗೇಮ್ನ ಇದು ಮಾಡ್ಕೊತಾರೆ, ಅಳವಡಿಸ್ಕೊತಾರೆ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಇರ್ತಾರೆ ನನ್ನ ವಿಕೆಟ್ ಕೀಪರಲ್ಲಿ ನಂಬರ್ 5 ಆಗಿ. ನಂಬರ್ 6 ನಾನು ಶಿವಮ್ ದುಬೆಗೆ ಹೆಂಗೆ ಚಾನ್ಸ್ ಕೊಡ್ತೀನಂದರೆ, ಅಪ್ಪ ನೀನು ಬರೀ ಬ್ಯಾಟಿಂಗ್ ಆಡೋಕ್ಕಲ್ಲಪ್ಪ ಇಲ್ಲಿರೋದು, 1-2 ಓವರ್ ಬಾಲಿಂಗು ಮಾಡಬೇಕು ಮಿಡಲ್ ಓವರ್ಸಲ್ಲಿ, ಮತ್ತು ಫೀಲ್ಡಿಂಗ್ ಎಲ್ಲ ಮಸ್ತ ಮಾಡಬೇಕು ಅಂದರೆ ಅವರಿಗೊಂದು ಚಾನ್ಸ್ ಕೊಡ್ತೀನಿ. ಸೊ ಶಿವಮ್ ದುಬೆ. ಹಾರ್ದಿಕ್ ಪಾಂಡ್ಯ ಈ ಸತಿ ಪ್ರೆಷರ್ ಇದಲ್ಲ ಅಂತ ಆಡ್ತಾ ಇಲ್ವೋ ಏನಂತ ಗೊತ್ತಿಲ್ಲ. ಸೊ ನಾನು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸಲ್ಲಿ ಶಿವಮ್ ದುಬೆಗೆ ಚಾನ್ಸ್ ಕೊಡ್ತೀನಿ ನಂಬರ್ 6 ಬ್ಯಾಟ್ಸ್ಮನ್ ಆಗಿ. ನಂಬರ್ 7 ನಿಮಗೆ ರವೀಂದ್ರ ಜಡೇಜಾ ಬರ್ತಾರೆ. ರವೀಂದ್ರ ಜಡೇಜಾ ಇರಲೇಬೇಕು ನಿಮಗೆ. ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಒಂದೇ ಥರ. ಸೊ ರವೀಂದ್ರ ಜಡೇಜಾ ಆಡಿಸ್ತಾರೆ. ಏನೋ ಇಂಜುರಿ ಎಲ್ಲ ಲೈಕ್ ಲೀಗಲ್ ಏನಿದ್ರೆ ಅವತ್ತು ಅಕ್ಷರ್ ಪಟೇಲ್ಗೆ ಚಾನ್ಸ್ ಸಿಗ್ಬೋದು. ಆಮೇಲೆ ನಿಮಗೆ ನಂಬರ್ 9 ನಿಮಗೆ ಇವರು ಇರ್ತಾರೆ, ಕುಲ್ದೀಪ್ ಯಾದವ್ ಅವರು. ಯಾಕಂದರೆ ಎಕ್ಸ್ ಫ್ಯಾಕ್ಟರು ಅವ್ರದ್ದು. ಯೂಸುಫ್ ಚಾಲು ಒಳ್ಳೆ ಬಾಲರೇ, ಆದರೆ ಅವ್ರನ್ನ ಕಂಡುಹಿಡಿಬೋದು ಆರಾಮಾಗಿ, ಕೈಯಿಂದನೇ ರೀಡ್ ಮಾಡ್ಬೋದು. ಇವ್ರದ್ದಾದರೆ ಸ್ವಲ್ಪ ಕುಲ್ದೀಪ್ ಅವ್ರದ್ದು ಕಷ್ಟ ಇರುತ್ತೆ. ಸೊ ನನ್ನ ಪ್ರಕಾರ ಕುಲ್ದೀಪ್ ಯಾದವ್ನ ಹಾಕೊತೀನಿ ನಾನು. ನಂಬರ್ 10 ನಿಮಗೆ ಜಸ್ಪ್ರೀತ್ ಬೂಮ್ರಾ ಇದ್ದೇ ಇರ್ತಾರೆ. ನಂಬರ್ 11 ನಿಮಗೆ ಹರ್ಷದೀಪ್ ಸಿಂಗೇ ಬೆಟರ್ ಅನ್ಕೊತೀನಿ ಮೊಹಮ್ಮದ್ ಸಿರಾಜ್ಗಿಂತ. ಅವ್ರ ಹತ್ರ ಒಂದು ಸ್ವಲ್ಪ ವೇರಿಯೇಷನ್ಸ್ ಐತೆ, ಯಾವ ಥರ ಹಾಕ್ತಾರೆ, ಇಲ್ಲ ಸ್ಲೋ ಬೌನ್ಸರ್ ಹಾಕ್ತಾರೆ, ಸ್ಲೋ ಕಟರ್ ಹಾಕ್ತಾರೆ. ಸೊ ಇಷ್ಟು ನನ್ನ ಪ್ಲೇಯಿಂಗ್ 11. ನೋಡೋಣ BCCI ಅವ್ರದ್ದು ಎಲ್ಲ ಹೆಂಗಿರುತ್ತೆ ಪ್ಲೇಯಿಂಗ್ 11 ಅಂತ. ಇಷ್ಟ ಆಗಿತ್ತು T20 ವರ್ಲ್ಡ್ ಕಪ್ನ ಸ್ಕ್ವಾಡ್ ಬಗ್ಗೆ ಡಿಸ್ಕಷನ್ನು. ಅದೇ KL ರಾಹುಲ್ದು ಒಂದು ಬೇಜಾರಾಗೋಯ್ತು ನೋಡಿ. ಏನು ಮಾಡೋಕ್ಕಾಗಲ್ಲ. ರಿಂಕು ಸಿಂಗಿಗೂ ಪಾಪ ಚಾನ್ಸ್ ಸಿಕ್ಕಿಲ್ಲ. ರಿಂಕು ಸಿಂಗು IPL ಎಲ್ಲ ಚೆನ್ನಾಗಿ ಆಡಿಲ್ಲ, IPL ಬಿಟ್ಟಾಕಿ T20 ಇಂಟರ್ನ್ಯಾಷನಲ್ ಆಡಿರೋದ್ರೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ರಿಂಕು ಸಿಂಗು. ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಎಷ್ಟು ಇದೈತೆ ನೋಡಿ ಪಾಪ. ರಿಂಕು ಸಿಂಗಿಗೆ ಎಲ್ಲೂ ಹೊಡ್ತಾ ಬೀಳುತ್ತೆ ಗೊತ್ತಾ. ಲೈಕ್ ಆಲ್ರೌಂಡರ್ಸಲ್ಲಿ ನಿಮಗೆ ಬೇಕೇ ಬೇಕು. ನಿಮ್ಗೆ T20 ಈಗ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಲ್ಲ ನಿಮಗೆ IPL ಥರ. ಸೊ ಅಲ್ಲಿ ಮೇನ್ ನಿಮಗೆ ಇದಾಗದೆ ಆಲ್ರೌಂಡರ್ಸು. ಸೊ ಆಲ್ರೌಂಡರ್ಸಲ್ಲಿ ನಿಮಗೆ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ, ಜಡೇಜಾ ಇದ್ದಾರೆ. ಸೊ ಅಲ್ಲಿ ಹೊಡ್ತಾ ಬಿದ್ದಿರೋದು ರಿಂಕು ಸಿಂಗಿಗೆ. ಅವರು ಬ್ಯಾಟ್ಸ್ಮನ್ ಥರ ಆಡಿಸ್ಬೇಕು ಲೈಕ್. ಸೊ ಅದಕ್ಕೆ ಅವರಿಗೆ ಸಿಕ್ಕಿಲ್ಲ ಚಾನ್ಸ್ ಅಂದ್ಕೊತೀರಿ. ಏನೂ ಮಾಡೋಕ್ಕಾಗಲ್ಲ. 15 ಜನನೇ ಇದು ಮಾಡಬೇಕಾಗಿರೋದು. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮ್ಗೆ ಏನೇನು ಮಾಡಬೇಕು ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.